ಲಕ್ಷ್ಮೀ ಕೃಪಾ ಕಟಾಕ್ಷ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಗಾಗಿ ನೀವೇ ಈ ರೀತಿ ಮನೆಯಲ್ಲಿ ಹೇಗೆ ಬ್ಯಾಗ್ನ ರೆಡಿ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಿಮಗೂ ಕೂಡ ಖುಷಿ ಸಿಗುತ್ತೆ. ನಾವೇನೇ ರೆಡಿ ಮಾಡಿ ಕೊಟ್ಟಿರೋ ಅನ್ನೋ ಖುಷಿ ನಿಮಗೂ ಕೂಡ ಸಿಗುತ್ತೆ. ಬನ್ನಿ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಫ್ಯಾಬ್ರಿಕ್ ಎಲ್ಲ ನಿಮಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಇಲ್ಲ ಅಂತಂದರೆ ನಾವು ಫೋನಲ್ಲಿ ಫ್ಲಿಪ್ಕಾರ್ಟ್ ಅಥವಾ ಮೀಶೋದಲ್ಲಿ ಕೂಡ ಇದನ್ನು ಮೀಟರ್ ಗಟ್ಟಲೆ ನೀವು ತಗೊಳ್ಬೋದು. 1 ಮೀಟರ್ 2 ಮೀಟರ್ ಆ ರೀತಿ ತಗೋಬೋದು. ಇದರದ್ದು ಅಗಲ ಬಂದುಬಿಟ್ಟು 6.5 ಇಂಚನ್ನ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಅಗಲ ಬೇಕು ಅಂದರೂ ಕೂಡ ತಗೋಬೋದು. ಉದ್ದ ಬಂದು ನಾನು 17 ಇಂಚನ್ನ ತಗೊಂಡಿದ್ದೀನಿ. ಸೊ ನಿಮಗೆ ಅಗಲ ಯಾವ ರೀತಿ ಬೇಕು, ಒಂದು ಬ್ಯಾಗ್ನ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ನಿಮ್ಗೆ ಏನಾದರೂ ಇನ್ನೂ ಬೇಕು ಅಂದರೆ ತಗೊಳ್ಳಿ. ಉದ್ದ ಬಂದು 17 ಇಂಚನ್ನ ತಗೊಂಡಿದ್ದೀನಿ. ಅಗಲ ಬಂದು ನಾನು 6.5 ಇಂಚನ್ನ ತಗೊಂಡಿದ್ದೀನಿ. ಸೊ ಇದನ್ನು 2 ತಗೊಂಡಿದ್ದೀನಿ. 17 ಇಂಚು ತಗೊಂಡಿದ್ದೀವಿ ಅಲ್ವಾ, ಈ ಪೀಸ್ನ ಬಂದು 2 ಪೀಸ್ನ ತಗೊಂಡಿದ್ದೀನಿ. ಈ 2 ಪೀಸ್ನ ತಗೊಂಡಿರೋದನ್ನು ಈ ರೀತಿ ಇಟ್ಕೊಳ್ಳಿ ನೀಟಾಗಿ. ಈ ರೀತಿ ಇಟ್ಕೊಂಡಾದಮೇಲೆ ಸೊ ನೋಡಿ, ಹೀಗೆ ಇಟ್ಕೊಂಡ್ವಿ ಅಲ್ವಾ, ಇಲ್ಲಿ ಬಂದು ನಾವು 2 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಸೈಡ್ ಕೂಡ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಸೀದಾ ಈ ಕಡೆ 2 ಇಂಚು, ಹಾಗೆಯೇ ಈ ಕಡೆ ಸೈಡ್ 2 ಇಂಚು. ಇಲ್ಲೂ ಕೂಡ ಅಷ್ಟೇ, ಈ ಕಡೆ ಸೈಡ್ 2 ಇಂಚು, ಹಾಗೆಯೇ ಈ ಕಡೆ ಸೈಡ್ 2 ಇಂಚು. ಸೊ 2 ಇಂಚು ಮಾರ್ಕ್ ಮಾಡ್ಕೊಂಡಾದಮೇಲೆ ಒಂದು 1/4 ಇಂಚಷ್ಟು ಸ್ವಲ್ಪ ಕಟ್ ಮಾಡ್ಕೋಬೇಕು. ಜಾಸ್ತಿ ಕಟ್ಟಿಂಗ್ ಮಾಡೋದಕ್ಕೆ ಹೋಗಬೇಡಿ. ಒಂದು 1/4 ಇಂಚು ನೋಡಿ, ಈ ಕಡೆ ಸೈಡ್ 1/4 ಇಂಚು ಕಟ್ ಮಾಡಿದೆ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ 1/4 ಇಂಚ್ ಕಟ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 1/4 ಇಂಚ್ ಕಟ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 1/4 ಇಂಚು ಕಟ್ ಮಾಡ್ಕೊಳ್ಳಿ. ಅಷ್ಟೇ. ಇದನ್ನು ಕಟಿಂಗ್ ಮಾಡಿರೋದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ಒಂದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲೂ ಕೂಡ ಒಂದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. 4 ಸೈಡ್ ಕೂಡ ಒಂದೊಂದು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, 4 ಸೈಡ್ ಕೂಡ ಈ ರೀತಿ ಸ್ಟಿಚ್ ಹಾಕ್ಕೊಂಡಾಯಿತು. ಸ್ಟಿಚ್ ಹಾಕ್ಕೊಂಡಾದಮೇಲೆ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಏನು ಫೋಲ್ಡಿಂಗ್ ಮಾಡುವಾಗ ಏನು ಮಾಡಬೇಕು ಅಂದರೆ, ಒಂದು 1/4 ಇಂಚಷ್ಟು ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಅದನ್ನು ಆಮೇಲೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಯಾಕಂತಂದರೆ ಅಲ್ಲಿ ನಮಗೆ ಬಟ್ಟೆ ಕಾಣಿಸ್ಬಾರ್ದು. ಹಾಗಾಗಿ ಒಂದು 1/4 ಇಂಚು ಫೋಲ್ಡ್ ಮಾಡಿ ಅದಾದ ನಂತರ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಅಲ್ಲಿಗೊಂದು ಸೊ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡೂ ಕಡೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಇಲ್ಲಿ ಒಂದು ಸೀದಾ ಇದೆ ಅಲ್ವಾ, ಇದನ್ನು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಸೊ ಹೀಗೆ ಕ್ಲೋಸ್ ಮಾಡಿಕೊಂಡು ಇದು ಮೇಲ್ಗಡೆ ನಾವು ಸ್ಟಿಚ್ ಮಾಡಿರ್ತೀವಿ ಅಲ್ವಾ, ಅದನ್ನು ಬಿಟ್ಟು ಇದೆರಡೂ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಗೊತ್ತಾಯ್ತಾ? ಇಲ್ಲಿ ಮಾತ್ರ 2 ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೋಡಿ, 2 ಸೈಡ್ ಕೂಡ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದನ್ನು ಓಪನ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ, ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಹೀಗೆ 2 ಸೈಡ್ ಕೂಡ ಹೀಗೆ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ನಮಗೆ ಇಲ್ಲಿ ಓಪನ್ ಬಂತು. ಸೊ ಇದಕ್ಕೆ ಇವಾಗ ಡೋರಿನ ಹಾಕೋಬೇಕು. ಅದನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಯಾವ ಕಲರಲ್ಲಿ ಈ ರೀತಿ ಡೋರಿ ಸಿಗುತ್ತೆ ಅಲ್ವಾ, ನಾರ್ಮಲಾಗಿ ಬ್ಲೌಸ್ಗೆ ಹಾಕ್ತೀವಿ ಅಲ್ವಾ, ಅದೇ ರೀತಿ ಡೋರಿನ 2 ಡೋರಿನ ತಗೊಳ್ಳಿ. ಈ ರೀತಿ 2 ಕೂಡ ಒಂದೇ ಸಮ ಇಟ್ಕೊಂಡು ಸೊ ಅದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಮತ್ತೆ ಈ ಕಡೆ ಸೈಡ್ ಕೂಡ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಒಂದು ಪಿನ್ನ ತಗೊಳ್ಳಿ. ಒಂದು ಪಿನ್ ತಗೊಂಡು ನೋಡಿ, ಡೋರಿಗೆ ಈ ರೀತಿ ಹಾಕ್ಕೊಂಡು ಈ ಕಡೆಯಿಂದ ಯಾವ ಸೈಡಿಂದ ಆದರೂ ಪರವಾಗಿಲ್ಲ, ಒಂದು ಸೈಡಿಂದ ಈ ರೀತಿ ಹಾಕ್ಕೊಂಡು ಈ ರೀತಿ ತಗೊಳ್ಳಿ. ಮತ್ತೆ ಅದನ್ನು ಈ ಕಡೆ ಕೂಡ ಹಾಕಬೇಕು. ನೋಡಿ, ಹೀಗೆ ಓಕೆನಾ. ಈ ಕಡೆ ತೆಗೆದು ಇದನ್ನು ಬಿಟ್ಬಿಡಿ. ಮತ್ತೆ ನಾವು ಈ ಕಡೆ ಸೈಡ್ ಹಾಕಿದ್ದೀಯಲ್ವಾ, ಇದನ್ನು ಆಪೋಸಿಟ್ ಸೈಡಿಂದ ಒಂದು ಹಾಕೋಬೇಕು. ಇನ್ನೊಂದು ಡೋರಿನ ತಗೊಳ್ಳಿ. ನಿಮಗೆ ಡೋರಿ ಉದ್ದ ಬೇಕು ಅಂತಂದರೆ ಇನ್ನೂ ಕೂಡ ಉದ್ದನ ಇಟ್ಕೋಬೋದು. ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಆಪೋಸಿಟಿಂದ ಹಾಕ್ಕೊಳ್ತಾ ಬನ್ನಿ. ಸೊ ಈ ಕಡೆ ಸೈಡಿಂದ ಒಂದು ಸಲ ಹಾಕಬೇಕು, ಹಾಗೆಯೇ ಈ ಕಡೆ ಸೈಡಿಂದ ಒಂದು ಸಲ ಹಾಕ್ಕೊಳ್ತಾ ಬರಬೇಕು. ನೋಡಿ, ಗೊತ್ತಾಯ್ತಲ್ವಾ? ಮತ್ತೆ ಇದನ್ನು ಇದರೊಳಗಡೆಯಿಂದ ಹಾಕ್ಕೊಡಿ. ಸೊ ನಾನು ತೋರಿಸ್ತಾ ಇರೋದು ಅರ್ಥ ಆಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರನೇ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಬ್ಯಾಗ್ ಸ್ಟಿಚ್ ಮಾಡೋವರೆಗೂ ಅಷ್ಟೇ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಇದನ್ನು ಸೇಲ್ ಕೂಡ ಮಾಡ್ಬೋದು. ನೋಡಿ, ಹೀಗೆ 2 ಸೈಡು ಡೋರಿ ಬಂತಲ್ವ,
ನೋಡಿ ಇವಾಗ ಎರಡನ್ನೂ ಕೂಡ ಇಲ್ಲಿ ಒಂದೇ ಸಮ ಮಾಡ್ಕೊಳ್ಳಿ. ಇವಾಗ ಎರಡನ್ನು ಇಟ್ಕೊಂಡು ನೋಡಿ ಹೀಗೆ ನಿಮಗೆ ಈ ರೀತಿ ಕ್ಲೋಸ್ ಆಗುತ್ತೆ, ಈ ರೀತಿ ಓಪನ್ ಆಗುತ್ತೆ. ಹಾಗೆ ಎರಡನ್ನು ಕೂಡ ಇಟ್ಕೊಂಡ್ರೆ ಈಗ ಹೇಳಿದ್ರೆ ಎರಡು ಕೂಡ ಕ್ಲೋಸ್ ಆಗುತ್ತೆ. ಸೊ ಇದಕ್ಕೆ ದಾರನ ಹೀಗೆ ಬಿಟ್ಟರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಹಾಗಾಗಿ ಏನು ಮಾಡಿ ನೋಡಿ 3.5 ಇಂಚು, ಹಾಗೆಯೇ ಅಗಲ ಕೂಡ 3.5 ಇಂಚು. ಈ ರೀತಿ 2 ಪೀಸ್ಗಳನ್ನ ತಗೊಳ್ಳಿ. 2 ಪೀಸ್ನ ತಗೊಂಡು ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಇದೆರಡೂ ದಾರನ ಒಟ್ಟಿಗೆ ಇದ್ರ ಮೇಲ್ಗಡೆ ಇಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸ್ಟಿಚ್ ಹಾಕೊಳ್ಳಿ. ಸೊ ಬ್ಲೌಸ್ ಸ್ಟಿಚಿಂಗ್ ಮಾಡೋರಾಗಿದ್ದರೆ ಗೊತ್ತಿರುತ್ತೆ, ಡೋರಿಗೆ ನಾವು ಹಾಕ್ತೀವಿ ಅಲ್ವಾ, ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ ಅಲ್ವಾ, ಸ್ಟಿಚ್ ಮಾಡ್ಕೊಂಡಿರೋದನ್ನು ಹೀಗೆ ಓಪನ್ ಮಾಡ್ಕೊಳ್ಳಿ. ನೋಡಿ ರೆಡಿ ಆಯಿತು. ಸೊ ಲಕ್ಷ್ಮಿಗೆ ನೀವು ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ನೀವೇ ಮನೇಲಿ ಈ ರೀತಿ ಬ್ಯಾಗ್ಗಳನ್ನ ರೆಡಿ ಮಾಡ್ಕೋಬೋದು. ಇನ್ನು ದೊಡ್ಡದಾಗಿ ಬೇಕು ಅಂತಂದರೆ ಈ ಲೆಂತ್ ನಾನು ತಗೊಂಡಿದ್ದೆ ಅಲ್ವಾ 16.5 ಇಂಚು, ಅದನ್ನು ಲೆಂತ್ನ ಸ್ವಲ್ಪ ಜಾಸ್ತಿ ಮಾಡಿ, ಅಗಲ ಕೂಡ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ನಿಮಗೆ ಒಂದು ಬ್ಯಾಗ್ನ ಸ್ಟಿಚ್ ಮಾಡ್ಕೊಳ್ಳಿ. ಅದೇನಾದರೂ ಚಿಕ್ಕದಾಯಿತು ಅಂತಂದರೆ ನಿಮ್ಗೆ ಅಗಲ ಬೇಕು ಅಂದರೆ ಸೊ ಆಲ್ಮೋಸ್ಟ್ ಅಲ್ಲಿ ಇದು ಸಾಕು ಅಂತ ಅನಿಸುತ್ತೆ. ಬಟ್ ಇನ್ನೂ ದೊಡ್ಡದಾಗಿ ಬೇಕು ಅನ್ನೋರು ಕೂಡ ದೊಡ್ಡದಾಗಿ ಮಾಡ್ಕೋಬೋದು. ಸೊ ನೋಡಿದ್ರಲ್ವಾ, ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.